ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು ಕರ್ನಾಟಕ ಪರಿಸರ ವಿಷಯಗಳು ಸಂಬಂಧಿತ ವಿಷಯಗಳನ್ನ ನೋಡ್ತಾ ಇದೀವಿ. ಸೊ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಕರ್ನಾಟಕ ವಿಷಯಗಳನ್ನ ಕವರ್ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ಕೆಲವಷ್ಟು ಜನ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆದಂತಹ ವಿಷಯಗಳು ಅಂತ ಹೇಳಿದ್ರು. ಸೊ ಅದೆರಡರ ಇಂಟರ್ಸೆಕ್ಷನ್ ನಲ್ಲಿ ಬರ್ತಾ ಇರುವುದು ಕರ್ನಾಟಕ ಪರಿಸರದ ಪ್ರಚಲಿತ ಘಟನೆಗಳು ಮತ್ತು ಇನ್ನಿತರೆ ವಿಷಯಗಳನ್ನ ಸೇರಿಸಿ ಮಾಡಿರುವಂತಹ ಒಂದು 30 ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾ ಇದೀವಿ. ಸೊ ಈ ಕ್ಲಾಸ್ ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ಇವೆಲ್ಲವನ್ನು ಕವರ್ ಮಾಡ್ತೀವಿ. ಸೊ ಇದು KS 2024ಕ್ಕೆ ಮಾಡ್ತಾ ಇರುವಂತಹ ರ್ಯಾಪಿಡ್ ರಿವಿಷನ್ ಸೀರೀಸು, 40 ದಿನಗಳ ಸೀರೀಸು. ಇದು 5ನೇ ದಿನದ ಸೀರೀಸು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ಸೊ ನೀವು ಏನಾದ್ರೂ ಈ ಸೀರೀಸ್ ಅಲ್ಲಿ ಒಂದು ಲೈವ್ ಕ್ಲಾಸ್ ಮಾಡಬೇಕು ಅಂತ ಇದ್ದರೆ ಲೈವ್ ಅಂತ ಈ ಇದರಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಒಂದು ಲೈವ್ ಕ್ಲಾಸ್ ಅನ್ನು ಮಾಡಲು ಟ್ರೈ ಮಾಡೋಣ. ಓಕೆ. ಸೊ ಕಮೆಂಟ್ಸ್ ಅಲ್ಲಿ ನೀವು ಲೈವ್ ಅಂತ ತಿಳಿಸಿ. ಓಕೆ. ರೈಟ್. ಸೊ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಪ್ರಶ್ನೆ: ಕೆಳಗಿನ ಯಾವ ಮಾವಿನ ತಳಿಗೆ ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ? ಮಂಜೀರಾ ಕಿಶ್ಮಿಶ್, ಕೈಸೀರಿ, ಇಶಾದ್ ಮತ್ತು ತೋತಾಪುರಿ. ಇವುಗಳಲ್ಲಿ ಯಾವುದು GI ಟ್ಯಾಗ್? ಪ್ರೀವಿಯಸ್ ವಿಡಿಯೋನ ನೋಡಿದವರಿಗೆ ಈ ಪ್ರಶ್ನೆಯನ್ನ ಆನ್ಸರ್ ಮಾಡಬಹುದು. ಸೊ ಇದರ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಮೊಟ್ಟ ಮೊದಲನೆಯದಾಗಿ ನ್ಯಾಷನಲ್ ಪಾರ್ಕ್ಸ್. ಕರ್ನಾಟಕದಲ್ಲಿ ನ್ಯಾಷನಲ್ ಪಾರ್ಕ್ಸ್ ಯಾವುದೆಲ್ಲ ಇದೆ? ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕೇಳಿದರೆ 5 ರಾಷ್ಟ್ರೀಯ ಉದ್ಯಾನವನಗಳು. ಕೆಲವೊಂದ್ಸತಿ ಪ್ರಶ್ನೆ ಬಹಳ ಸುಲಭ ಬಂದ್ಬಿಡುತ್ತೆ. ಕರ್ನಾಟಕದಲ್ಲಿ 6 ರಾಷ್ಟ್ರೀಯ ಉದ್ಯಾನವನಗಳು ಇದೆ. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2, ರಾಷ್ಟ್ರೀಯ ಉದ್ಯಾನವನಗಳನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಘೋಷಿಸ್ತಾರೆ ಅಂತ. ಸೊ ಈ ತರ ಪ್ರಶ್ನೆ ಬಂದಾಗ ನಮ್ಗೆ ಬೇಸಿಕ್ಸ್ ಕೂಡ ಗೊತ್ತಿರಬೇಕು. ಯಾವುದು 5 ಅಂದ್ರೆ ಅಂಚಿ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಗಳು. ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಹೇಳಬೇಕು ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಘೋಷಿಸ್ತಾರೆ. ಬೋತ್ ಸ್ಟೇಟ್ ಗವರ್ನಮೆಂಟ್, ನ್ಯಾಷನಲ್ ಗವರ್ನಮೆಂಟ್ ಘೋಷಿಸಬಹುದು ಇದನ್ನ. ಮತ್ತು ಇದರಲ್ಲಿ ಯಾವುದೇ ಒಂದು ಹ್ಯೂಮನ್ ಆಕ್ಟಿವಿಟಿಯನ್ನ ಬ್ಯಾನ್ ಮಾಡಿದ್ದ ಅಂದ್ರೆ ಮನುಷ್ಯರು ಮಾಡುವಂತಹ ಆಕ್ಟಿವಿಟೀಸ್ ಯಾವುದು ಅಳವಡಿರುವುದಿಲ್ಲ. ಹೈಯೆಸ್ಟ್ ರಿಸ್ಟ್ರಿಕ್ಷನ್ಸ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಕನ್ಸರ್ವೇಷನ್ ಸೈಟ್ಸ್, ಇದೆಲ್ಲದರಿಗಿಂತ ಹೈಯೆಸ್ಟ್ ರಿಸ್ಟ್ರಿಕ್ಷನ್ಸ್ ಇರೋದು ನಮ್ಗೆ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ. ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದು ಏನು ಲೈಫ್ ಸ್ಟಾಕ್ ಗ್ರೇಸಿಂಗ್ ಅಂತ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನಗಳಿಗೆ ಅಂದ್ರೆ ಮೇಕೆ ಗ್ರೇಸಿಂಗ್ ತಗೊಂಡೋಗೋದು, ಆಕಳ ಗ್ರೇಸಿಂಗ್ ಇದ್ಯಾವುದೂ ಸಾಧ್ಯ ಇಲ್ಲ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಆದರೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳಲ್ಲಿ ಬೇರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ಒಂದು ಸತಿ ಯಾವುದನ್ನಾದರೂ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಿದರೆ ಅದನ್ನ ಡೌನ್ ಗ್ರೇಡ್ ಮಾಡಿ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಘೋಷಿಸಕ್ಕೆ ಆಗೋದೇ ಇಲ್ಲ. ದಟ್ ಈಸ್ ದ ಹೈಯೆಸ್ಟ್ ಪ್ರೊಟೆಕ್ಷನ್ ಇರುವಂತಹ ಒಂದು ಸೈಟು. ಸೊ ನೀವಿಲ್ಲಿ ನೋಡಬಹುದು ಬಹಳ ಸೊಗಸಾಗಿರುವಂತಹ ಮ್ಯಾಪು. ಕರ್ನಾಟಕ ಎಕೋ ಟೂರಿಸಂ ನೆಕ್ಸ್ಟ್ ಟೈಮ್ ಟ್ರಿಪ್ ಪ್ಲಾನ್ ಮಾಡಬೇಕು ಅಂತ ಅಂದಾಗ ನೀವು ಈ ಎಕೋ ಟೂರಿಸಂ ಪ್ಲಾನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿರುವಂತಹ ಎಕೋ ಟೂರಿಸಂ ಪ್ಲಾನ್, ಅದರಲ್ಲಿ ತೋರಿಸಿದ್ದಾರೆ ಎಲ್ಲೆಲ್ಲಿ ಏನೇನಿದೆ ಅಂತ. ಆಮೇಲೆ ಇದರಲ್ಲಿ ನ್ಯಾಷನಲ್ ಪಾರ್ಕ್ಸ್ ಮತ್ತು ಟೈಗರ್ ರಿಸರ್ವ್ಸ್ ಗಳ ಒಂದು ಅಂಚಿ ಟೈಗರ್ ರಿಸರ್ವ್ ಆಗಿರ್ಬೋದು, ಇವೆಲ್ಲರ ಒಂದು ಮ್ಯಾಪಿಂಗ್ ಕೂಡ ಕಾಣ್ತಾ ಇದೆ. ಸೊ ನೀವು ಹೋಗಿ ಕರ್ನಾಟಕ ಅರಣ್ಯ ಇಲಾಖೆಯ ವೆಬ್ಸೈಟ್ ನಲ್ಲಿ ನೀವು ನೋಡಬಹುದು. ಮೌಂಟೇನ್ ಟೆರೇನ್ ಎಲ್ಲಿದೆ ಮತ್ತು ಬೇರೆ ಬೇರೆ ತರದ ಎಕೋ ಟೂರಿಸಂ ಸ್ಪಾಟ್ಸ್ ಇದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರವು ವನ್ಯಜೀವಿ ಅಭಯಾರಣ್ಯವನ್ನ ಘೋಷಿಸುತ್ತೆ. ಸೊ ಸೆಕೆಂಡ್ ಪ್ರೊಟೆಕ್ಷನ್ ಬಂದ್ಬಿಟ್ಟು ನಮ್ಗೆ ವನ್ಯಜೀವಿ ಅಭಯಾರಣ್ಯ ಅಂತ ಏನ್ ಹೇಳ್ತೀವೋ ಅದಾಗತ್ತೆ. ಸೊ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಪ್ರೊಟೆಕ್ಷನ್ ಬಂದ್ಬಿಟ್ಟು ಯಾವುದರ ಅಡಿಯಲ್ಲಿ? 1972 ರಾಜ್ಯ ಸರ್ಕಾರಗಳು ಘೋಷಿಸುವಂತದ್ದು. ಕರ್ನಾಟಕದಲ್ಲಿ ನೀವು ಯಾವುದೆಲ್ಲ ಇದೆ ಅಂತ ಕೇಳಿದರೆ ನಮ್ಮ ವನ್ಯಜೀವಿ ಅಭಯಾರಣ್ಯವನ್ನು ಅನ್ವೇಷಿಸಿ ಕರ್ನಾಟಕ ಅರಣ್ಯ ಇಲಾಖೆಯವರು ರಿಲೀಸ್ ಮಾಡಿರುವಂತದ್ದು. ಆದಿಚುಂಚನಗಿರಿ ಪಕ್ಷಿಧಾಮವನ್ನು ಸಕ್ರಿಯಗೊಳಿಸಿ ಆದಿಚುಂಚನಗಿರಿ ಆಗಿರ್ಬೋದು, ಭದ್ರಾ ವನ್ಯಜೀವಿ ಆಗಿರ್ಬೋದು, ಭೀಮಗಢ ಆಗಿರ್ಬೋದು, ಬುಕ್ಕಾಪಟ್ನ ಆಗಿರ್ಬೋದು, BRT ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಇವೆಲ್ಲವೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು. ಒಂದು ನೆನಪಿಟ್ಕೊಳ್ಳಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಬಹಳಷ್ಟು ಇರೋದ್ರಿಂದ ಅದರ ನಂಬರ್ಸ್ ವೇರಿಯೇಷನ್ ಇರುತ್ತೆ. ಪ್ಲಸ್ ಅದಕ್ಕೆ ಇರುವಂತಹ ರೆಸ್ಟ್ರಿಕ್ಷನ್ ಗಳೇನಿದೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಇರುವ ರೆಸ್ಟ್ರಿಕ್ಷನ್ ಗಳು ಅದಕ್ಕಿಂತ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನಗಳ ಕಡಿಮೆ. ಪ್ಲಸ್ ಫಾರೆಸ್ಟ್ ಪ್ರೊಡ್ಯೂಸ್ ಗಳನ್ನ ಯಾರು
ಫಾರೆಸ್ಟ್ ಡ್ವೆಲ್ಲರ್ಸ್, ಸುತ್ತಮುತ್ತಲಿನ ಫಾರೆಸ್ಟ್ ಡ್ವೆಲ್ಲರ್ಸ್ ಏನಿರ್ತಾರೋ, ದಟ್ ಈಸ್ ಬುಡಕಟ್ಟು ಜನಾಂಗಗಳು ಅಂತ ಏನಿರ್ತಾರೋ ಅವರು ತೇಲುವ ಲೀವ್ಸ್ ಆದ್ರೂ ಆಗಿರಬಹುದು, ಮತ್ತು ಬಿ ಕಲ್ಟಿವೇಶನ್ ಮಾಡಿರುವಂತಹ ಹನಿ ಬಿ ಆದ್ರೂ ಆಗಿರ್ಬೋದು, ಇವನ್ನೆಲ್ಲ ವೈಲ್ಡ್ ಲೈಫ್ ಸ್ಯಾಂಚುರಿಯ ಬಫರ್ ಝೋನ್ ಗಳಲ್ಲಿ ಮತ್ತು ಇನ್ನಿತರೆ ಜಾಗಗಳಲ್ಲಿ ಅವರು ತಗೊಳ್ಳುವ ಸಾಧ್ಯತೆಗಳು ಇರುತ್ತೆ. ಸೊ ಇದಿಷ್ಟು ನೀವು ಒಂದ್ಸತಿ ಕಣ್ಣು ಹಾಯಿಸಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ನೀವು ನೋಡ್ಕೋಬಹುದು. ದಾಂಡೇಲಿ ವನ್ಯಜೀವಿ, ಗುಡವಿ ಪಕ್ಷಿಧಾಮ, ಸೊ ಇವೆಲ್ಲವೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವೆಬ್ಸೈಟ್ ಅಲ್ಲಿ ಸಿಗುವಂತದ್ದು. ರೈಟ್. ಸೊ ಇಲ್ಲಿ ನೀವು ನೋಡಬಹುದು ಯಾವುದೆಲ್ಲ ವನ್ಯ ಸ್ಯಾಂಚುರೀಸ್ ಗಳನ್ನ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ರೆಡ್ಡಿನಲ್ಲಿ. ಸೊ ನೀವಿಲ್ಲಿ ನೋಡಬಹುದು ಮೂಕಾಂಬಿಕಾ ಅಂತ ಇಲ್ಲಿದೆ, ಭದ್ರಾ ಇಲ್ಲಿದೆ, ಸೋಮೇಶ್ವರ ಇಲ್ಲಿದೆ, ಘಟಪ್ರಭಾ ಇಲ್ಲಿದೆ, ದಾಂಡೇಲಿ ಇಲ್ಲಿದೆ, ತುಂಗಭದ್ರಾ ಹತ್ರ ಇರೋದು ಇಲ್ಲಿದೆ, ರಾಣೆಬೆನ್ನೂರ್ ಹತ್ರ ಇರೋದು ಇಲ್ಲಿದೆ. ಸೊ ಇವೆಲ್ಲವೂ ನಮಗೆ ಸ್ಯಾಂಚುರಿಗಳಾದರೆ ನ್ಯಾಷನಲ್ ಪಾರ್ಕ್ ಗಳು ಬಂದು ಎಲ್ಲವೂ ಈ ಭಾಗದಲ್ಲೇ ಇರುವಂತದ್ದು. ಓಕೆ, ಸೊ ನ್ಯಾಷನಲ್ ಪಾರ್ಕ್ ಗಳಲ್ಲಿ ಇಲ್ಲಿ ಬಂಡೀಪುರ, ನಾಗರಹೊಳೆ ಮತ್ತು ಬನ್ನೇರುಘಟ್ಟ, ಆಮೇಲೆ ನಮ್ಗೆ ಇಲ್ಲಿ ಕಾಣ್ತಾ ಇರೋದು ಯಾವುದು, ಓಕೆ ಈ ಮ್ಯಾಪಿನಲ್ಲಿ ಇಷ್ಟೇ ಮಾರ್ಕ್ ಆಗಿರೋದು. ಸೊ ಟೋಟಲಿ 5 ನ್ಯಾಷನಲ್ ಪಾರ್ಕ್ ಗಳು ಕಾಣ್ತಾ ಇದಾವೆ ನಿಮ್ಗೆ. ರೈಟ್. ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದರೆ ಕನ್ಸರ್ವೇಷನ್ ರಿಸರ್ವ್ಸ್, ಅಂದ್ರೆ ಸಂರಕ್ಷಣಾ ಮೀಸಲು ಪ್ರದೇಶಗಳು ಅಂತ ಕರೀತಾರೆ. ಏನು ಈ ಸಂರಕ್ಷಣಾ ಮೀಸಲು ಪ್ರದೇಶಗಳು ಅಂತ ಕೇಳಿದರೆ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ನಡುವೆ ಇರುವಂತಹ ಒಂದು ಬಫರ್ ಝೋನ್. ಸೊ ಉದಾಹರಣೆಗೆ ಒಂದು ಉದ್ಯಾನವನ ಮತ್ತು ಒಂದು ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಧ್ಯೆ ಇರುವಂತಹ ಬಫರ್ ಝೋನ್ ಗಳಾಗಿರಬಹುದು, ಅಥವಾ ರಾಷ್ಟ್ರೀಯ ಉದ್ಯಾನವನಗಳ ಸುತ್ತಲಿನ ಭಾಗವೂ ಆಗಿರಬಹುದು. ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಂತ ಕರೀತಾರೆ. ಮತ್ತು ಇದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆಕ್ಟ್, ತಿದ್ದುಪಡಿ ಕಾಯ್ದೆ ಅಂತ ಏನ್ ಹೇಳ್ತೀವಿ, ಅದರಿಂದ ಪರಿಚಯಿಸಲಾಗಿರುವುದು 2002ರ ತಿದ್ದುಪಡಿ ಕಾಯ್ದೆ. 72ರ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿದ ಮೇಲೆ ಇದು ಬಂದಿರುವುದು. ಸೊ ಇದರಲ್ಲಿ ಫಸ್ಟ್ ನಮ್ಗೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ರಿಸರ್ವ್ ಗಳಲ್ಲಿ ಮೊದಲನೆಯದು ಯಾವುದು, ಎಂಟೈರ್ ಭಾರತದಲ್ಲಿ ಮೊದಲನೆಯದು ಯಾವುದು ಅಂತ ಕೇಳಿದರೆ ತಮಿಳುನಾಡಿನ ತಿರುಪ್ಪಡೈ ಮರತೂರ್ ಸಂರಕ್ಷಣಾ ಮೀಸಲು ಅಂತ ಹೇಳ್ತಾರೆ, ದೇಶದಲ್ಲಿ ಮೊದಲು. ಹಾಗಾದರೆ ಕರ್ನಾಟಕದಲ್ಲಿ ಮೊದಲು ಯಾವುದು ಅಂತ ಕೇಳಿದರೆ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ABCR, ಕಲ್ಯಾಣ ಕರ್ನಾಟಕ ಪ್ರದೇಶದ ಮೊದಲ ಪಕ್ಷಿ ಸಂರಕ್ಷಣಾ ಮೀಸಲು. ಎಂಟೈರ್ ಕರ್ನಾಟಕದಲ್ಲ, ಬರೀ ಕಲ್ಯಾಣ ಕರ್ನಾಟಕದ ಮೊದಲ ಪಕ್ಷಿ ಸಂರಕ್ಷಣಾ ಇದು ಕನ್ಸರ್ವೇಷನ್ ರಿಸರ್ವ್ ಬಂದ್ಬಿಟ್ಟು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್. ಸೊ ಈ ಕನ್ಸರ್ವೇಷನ್ ರಿಸರ್ವ್ ಗಳು ಯಾಕೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ ಈ ಬಫರ್ ಝೋನ್ ಗಳಲ್ಲಿ ರಿಸ್ಟ್ರಿಕ್ಟೆಡ್ ಪ್ರಾಕ್ಟೀಸಸ್ ಅನ್ನ ಅಲೌ ಮಾಡಿರ್ತಾರೆ. ಎಲ್ಲ ಮ್ಯಾನ್ ಆಕ್ಟಿವಿಟೀಸ್, ಹ್ಯೂಮನ್ ಆಕ್ಟಿವಿಟೀಸ್ ಏನಿರುತ್ತೆ ಅದು ರಿಸ್ಟ್ರಿಕ್ಟೆಡ್ ಇರುತ್ತೆ ಈ ಝೋನ್ ಗಳಲ್ಲಿ. ಯಾವ ಝೋನ್ ಗಳಲ್ಲಿ? ರಿಸರ್ವ್ ಸೈಟ್ಸ್ ಗಳಲ್ಲಿ ಇವೆಲ್ಲ ರಿಸ್ಟ್ರಿಕ್ಟೆಡ್ ಇರುತ್ತೆ. ಮತ್ತು ಕೆಲವಷ್ಟು ಥಿಂಗ್ಸ್ ಅನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿರ್ತಾರೆ, ಅದು ನಾಟ್ ಪರ್ಮಿಟೆಡ್ ಅಂತ ಇರುತ್ತೆ. ಯಾವುದು ಅಂತ ಕೇಳಿದರೆ ಸೆಟ್ಟಿಂಗ್ ಅಪ್ ಆಫ್ ಹೆವಿ ಇಂಡಸ್ಟ್ರೀಸ್, ಏನು ಉದ್ಯಮಗಳು ಅಂತ ಏನ್ ಹೇಳ್ತೀವೋ ಆ ಉದ್ಯಮಗಳನ್ನ, ಪೊಲ್ಯೂಷನ್ ಇರುವಂತಹ ಉದ್ಯಮಗಳನ್ನ ಇಲ್ಲಿ ಮಾಡೋ ಹಾಗೆ ಇಲ್ಲ ಅಂತ ನಾವು ನೋಡಬಹುದು. ದೆನ್ ಕರ್ನಾಟಕ ರಾಜ್ಯದ ಸಂರಕ್ಷಣಾ ತಾಣಗಳು, ದಟ್ ಈಸ್ ಕನ್ಸರ್ವೇಷನ್ ಸೈಟ್ಸ್. ನಾನು ಈಗ ಅಷ್ಟೇ ಹೇಳಿರುವ ಕನ್ಸರ್ವೇಷನ್ ಸೈಟ್ಸ್ ಯಾವುವು ಅಂತ ಕೇಳಿದರೆ ಕೆಲವಷ್ಟು ಕನ್ಸರ್ವೇಷನ್ ಸೈಟ್ಸ್ ಗಳು, ಮತ್ತೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಯ ವೆಬ್ಸೈಟ್ ನಲ್ಲಿ ಎಲ್ಲವೂ ಡೀಟೇಲ್ಡ್ ಆಗಿ ಲಿಸ್ಟ್ ಆಗಿದೆ. ಅದರಲ್ಲಿ ಕೆಲವು ಸಂರಕ್ಷಣಾ ತಾಣಗಳು ಇವು ಯಾವುದು ಅಂದ್ರೆ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಬಸೂರು, ಅಮೃತ್ ಮಹಲ್ ಕವಲ್ ಕನ್ಸರ್ವೇಷನ್ ರಿಸರ್ವ್, ಹಾರ್ನ್ಬಿಲ್ ಸಂರಕ್ಷಣಾ ಮೀಸಲು, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು. ಒಂದು ಟೈಪ್ ಆಫ್ ಪ್ರಶ್ನೆ ಏನ್ ಬರ್ಬೋದು ಅಂದ್ರೆ ಸಂರಕ್ಷಣಾ ಮೀಸಲುಗಳನ್ನು ಕೇವಲ ಒಂದೇ ಒಂದು ಸ್ಪೀಶೀಸಿನ ಸಂರಕ್ಷಣೆಗಾಗಿ ಮಾಡಬಹುದಾ ಅಂತ ಕೇಳಿದರೆ ಹೌದು, ಮಾಡಬಹುದು. ಉದಾಹರಣೆಗೆ ಇಲ್ಲೇ ನೀವು ನೋಡಬಹುದು, ಹಾರ್ನ್ಬಿಲ್ಗೋಸ್ಕರ ಒಂದು ಸಂರಕ್ಷಣಾ ಮೀಸಲು ಇದೆ, ಮತ್ತು ತುಂಗಭದ್ರಾ ಅಲ್ಲಿ ನೀರು ನಾಯಿಗೋಸ್ಕರನೇ ಒಂದು ಸಂರಕ್ಷಣಾ ಮೀಸಲನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದೇ ಒಂದು ಸ್ಪೀಶೀಸ್ಗೋಸ್ಕರನೂ ನಾವು ಸಂರಕ್ಷಣಾ ಮೀಸಲುಗಳನ್ನ ಮಾಡಬಹುದು. ದೆನ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಮೈದನಹಳ್ಳಿ ಬ್ಲಾಕ್ ಬಕ್ ಕನ್ಸರ್ವೇಷನ್ ಸಂರಕ್ಷಣಾ ಮೀಸಲು, ಶಾಲ್ಮಲಾ ರೈಪೇರಿಯನ್ ಇಕೋಸಿಸ್ಟಮ್
ಕನ್ಸರ್ವೇಷನ್ ರಿಸರ್ವ್. ಸೊ ಇದು ಕೂಡ ನಮಗೆ ಸಂರಕ್ಷಣಾ ಮೀಸಲುಗಳಲ್ಲಿ ಬರುತ್ತೆ. ತುಂಗಭದ್ರಾ ನೀರು ನಾಯಿ ಸಂರಕ್ಷಣಾ ಮೀಸಲುಗಳು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲವೂ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರಾಡಳಿತದ ಮಧ್ಯೆ ಇರುವಂತಹ ಒಂದು ಡೆಸಿಗ್ನೇಷನ್ಗಳು. ಇದರಲ್ಲಿ ಏನು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ರೈಟ್. ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಅವಲೋಕನ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರಾಮ ನಿವಾಸಿಗಳ ಸ್ಥಳಾಂತರ ಅಥವಾ ಸ್ಥಳಾಂತರಿಸುವಿಕೆಯನ್ನು ಒಳಗೊಂಡಿರುವುದಿಲ್ಲ. ಯಾವುದೇ ಒಂದು ಡಿಸ್ಪ್ಲೇಸ್ಮೆಂಟ್ ಮಾಡೋದಿಲ್ಲ. ಯಾರು ಎಕ್ಸಿಸ್ಟಿಂಗ್ ಇರುವಂತಹ ಏನು ವಿಲೇಜರ್ಸ್ ಇರ್ತಾರೋ ಅದರಲ್ಲಿ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಅವರನ್ನ ಅಲ್ಲೇ ಇರೋದಕ್ಕೆ ಬಿಡ್ತಾರೆ. ಆದರೆ ESZ ನಲ್ಲಿ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ನಿಯಂತ್ರಿಸಲಾಗುತ್ತದೆ. ಸೊ ರೆಗ್ಯುಲರ್ ಆಕ್ಟಿವಿಟೀಸ್ ಏನಿದೆ, ಮನುಷ್ಯನ ಹ್ಯೂಮನ್ ಆಕ್ಟಿವಿಟೀಸ್ ಅಂತ ಏನಂತಾರೆ, ಅದನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಎಲ್ಲಿ? ಪರಿಸರ ಸೂಕ್ಷ್ಮ ವಲಯಗಳಲ್ಲಿ. ಸೊ ನಾವೀಗಾಗ್ಲೇ ಬೇರೆ ಬೇರೆ ಲೆವೆಲ್ಸ್ ಒಂದು ಕನ್ಸರ್ವೇಷನ್ಸ್ ಅನ್ನ ನೋಡ್ತಾ ಇದೀವಿ. ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಗಿರ್ಬೋದು, ಕನ್ಸರ್ವೇಷನ್ ರಿಸರ್ವ್ಸ್ ಆಗಿರ್ಬೋದು. ಈಗ ಎಕೋ ಸೆನ್ಸಿಟಿವ್ ಝೋನ್ಸ್ ಅಥವಾ ಪರಿಸರ ಸೂಕ್ಷ್ಮ ವಲಯಗಳು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸಂರಕ್ಷಿತ ಪ್ರದೇಶದ ಗಡಿ ಅಥವಾ ESZ ವ್ಯಾಪ್ತಿಯಿಂದ 1 ಕಿಲೋಮೀಟರ್ ಒಳಗೆ ಯಾವುದೇ ಹೊಸ ವಾಣಿಜ್ಯ ನಿರ್ಮಾಣವನ್ನು ಅನುಮತಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 1 ಕಿಲೋಮೀಟರ್ ಒಳಗಡೆ ಕನ್ಸ್ಟ್ರಕ್ಷನ್, ಉದಾಹರಣೆಗೆ ಇಲ್ಲಿ ನಮ್ಮ ಒಂದು ಎಕೋ ಸೆನ್ಸಿಟಿವ್ ಝೋನ್ ಇದ್ದರೆ ಅದರ 1 ಕಿಲೋಮೀಟರ್ ಒಳಗಡೆ ಹೆವಿ ಕನ್ಸ್ಟ್ರಕ್ಷನ್ಸ್, ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಡೋದಾಗ್ಲಿ ಅಥವಾ ಒಂದು ದೊಡ್ಡ ಹೆವಿ ಇಂಡಸ್ಟ್ರಿ ಕಟ್ಟಿ ಅದರಿಂದ ಮಾಲಿನ್ಯ ಮಾಡೋದಾಗ್ಲಿ, ಅದರ ತ್ಯಾಜ್ಯಗಳನ್ನ ಬಿಡೋದಾಗ್ಲಿ, ಇವೆಲ್ಲವೂ ರಿಸ್ಟ್ರಿಕ್ಟೆಡ್ ಇರುತ್ತೆ. ಸ್ಥಳೀಯ ಜನರು ತಮ್ಮ ಭೂಮಿಯಲ್ಲಿ ನಿರ್ಬಂಧಗಳಿಲ್ಲದೆ ನಿರ್ಮಾಣ ಮಾಡಬಹುದು. ಲೋಕಲ್ ಜನರು ಇರ್ತಾರೆ, ಫಾರ್ ಎಕ್ಸಾಂಪಲ್ ಕಾಡು ಕುರುಬ, ಜೇನು ಕುರುಬ, ಸೋಲಿಗ, ಈ ಕಮ್ಯುನಿಟಿಗಳು ಯಾರು ಬುಡಕಟ್ಟು ಜನಾಂಗದ ಕಮ್ಯುನಿಟಿಗಳು ಎಲ್ಲಿ ಇರ್ತಾರೋ ಅವರಿಗೆ ಸಂರಕ್ಷಣಾ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಅವರಿಗೆ ಬೇಕಾದ ಏನಾದ್ರು, ಯಾಕಂದ್ರೆ ಅವರು ಆ ಪರಿಸರಕ್ಕೆ ಬಹಳ ಹತ್ತಿರವಾಗಿದ್ದು ಕನೆಕ್ಟೆಡ್ ಆಗಿರುವುದರಿಂದ ಈ ತರದ ಏನು ಹ್ಯೂಜ್ ಆದಂತಹ ಪ್ರಾಕ್ಟೀಸಸ್ ಅನ್ನ ಅವರು ಮಾಡ್ತಾ ಇರೋದಿಲ್ಲ. ಬಟ್ ಅವರ ಜನಜೀವನಕ್ಕೆ ಬೇಕಾಗುವಂತಹ ತೇಂದುವಾ ಲೀವ್ಸ್ ಅನ್ನ ಛತ್ತೀಸ್ಗಢ, ಜಾರ್ಖಂಡ್ಗಳಲ್ಲಿ ತೇಂದುವಾ ಲೀವ್ಸ್ ಕಲೆಕ್ಷನ್ ಬಹಳನೇ ದೊಡ್ಡದಾದಂತಹ ಒಂದು ಕಮರ್ಷಿಯಲ್ ಆಕ್ಟಿವಿಟಿ. ಯಾವುದು? ಬುಡಕಟ್ಟು ಜನಾಂಗಗಳಲ್ಲಿ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಸೆಲ್ ಮಾಡ್ತಾರೆ. ತೇಂದುವಾ ಲೀವ್ಸ್ ಗೆ ಬಹಳಷ್ಟು ವ್ಯಾಲ್ಯೂ ಕೂಡ ಇದೆ. ಅದೇ ರೀತಿಯಾಗಿ ಕರ್ನಾಟಕದ ಯಾವುದು ಬುಡಕಟ್ಟು ಜನಾಂಗಗಳಿದಾವು ಅವು ಕೂಡ ಈ ಅರಣ್ಯಗಳಲ್ಲಿ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಏನ್ ಹೇಳ್ತಾರೆ, MFP, ಇದನ್ನ ಹೇಳ್ತಾ ಹೋದ್ರೆ ಬಹಳಷ್ಟು ಇಟ್ ವಿಲ್ ಬಿಕಮ್ ಅ ಹ್ಯೂಜ್ ಟಾಪಿಕ್. MFP ಅಂತ ಕರೀತಾರೆ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ. ಓಕೆ, ಸೊ ಈ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಗಳನ್ನ ಅವರು ತಗೊಂಡು ಅದನ್ನ ಅವರ ಪರ್ಪಸ್ಗೆ ಯೂಸ್ ಮಾಡೋದಾಗ್ಲಿ ಅಥವಾ ಏನೋ ಒಂದ್ ಬಾಟಲ್ ಇಷ್ಟಕ್ಕೆ ಅಂತ ಮಾರೋದಾಗ್ಲಿ ಅದನ್ನ ಅಲೌಡ್ ಮಾಡಿರ್ತಾರೆ. ಬಟ್ ಆ ಲ್ಯಾಂಡ್ ಅನ್ನಾಗ್ಲಿ ಅವರು ಬೇರೆಯವರಿಗೆ ಸೆಲ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ಬೇರೆದಕ್ಕೆ ಯೂಸ್ ಮಾಡೋ ಹಾಗೆ ಇಲ್ಲ. ದೆನ್ ಕರ್ನಾಟಕದ ರಾಜ್ಯ ಮಾಲಿನ್ಯ ಮಂಡಳಿ. ಓಕೆ, ಸೊ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಈ ಮಂಡಳಿಯು ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974ರ ಅಡಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ದಟ್ ಮೀನ್ಸ್ ಇದನ್ನ ಏನಂತ ಕರಿತೀವಿ ನಾವು? ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರಿತೀವಿ. ಯಾಕಂದ್ರೆ ಇದು ಒಂದು ಸ್ಟ್ಯಾಟ್ಯೂಟ್, ಒಂದು ಪರ್ಟಿಕ್ಯುಲರ್ ಸ್ಟ್ಯಾಟ್ಯೂಟ್ ಇಂದ ಬಂದಿರುವಂತದ್ದು. ಇದು ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1971 ಮತ್ತು ಪರಿಸರ ಸಂರಕ್ಷಣಾ ಕಾಯ್ದೆ 86ರ ಅಡಿಯಲ್ಲಿ ನಿಯಮಗಳನ್ನು ಜಾರಿಗೊಳಿಸುತ್ತದೆ. ಸೊ ಏನೆಲ್ಲ ಇದು ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಕೇಳಿದರೆ, ವಾಟರ್ ಪೊಲ್ಯೂಷನ್ ಅಂಡ್ ಪ್ರಿವೆನ್ಷನ್, ಜಲಮಾಲಿನ್ಯ ತಡೆಗಟ್ಟುವಿಕೆಯಿಂದ ಬಂದಿದ್ದರೂ ವಾಯು ಮಾಲಿನ್ಯ ಮತ್ತು ಪರಿಸರ ಸಂರಕ್ಷಣೆ ಎರಡರ ಏನು ರೂಲ್ಸ್, ಬೈಲಾಸ್. ಸೊ ಈ ಯಾವುದೇ ಒಂದು ಕಾಯ್ದೆ ಅಂತ ಮಾಡಿದ ಮೇಲೆ ಅದಕ್ಕೆ ಒಂದು ರೂಲ್ಸ್ ಅಂತ ಇರುತ್ತೆ, ಬೈಲಾಸ್ ಅಂತ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಯಾರಾದರೂ ಇದನ್ನು ಮಾಡಿದರೆ ಇಟ್ ಈಸ್ ನಾಟ್ ಪರ್ಮಿಟೆಡ್ ಅಂತ ಹೇಳಿದ್ದಾರೆ. ದಟ್ ಈಸ್ ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ, ಕನ್ಸರ್ವೇಷನ್ ರಿಸರ್ವ್ ಮಾಡಿದರು. ಆಗ ಎಷ್ಟು ಫೈನು? 50,000 ರೂಪಾಯಿ ಫೈನು ಅಂತ. ಇದನ್ನ ಕಲೆಕ್ಟ್ ಮಾಡೋರು ಯಾರು? ಇದನ್ನ ವಿಧಿಸಿ ತಗೊಳ್ಳೋರು ಯಾರು ಅಂದ್ರೆ ಇವರು. ಸೊ ಯಾವುದೇ ಒಂದು ಇಂಪ್ಲಿಮೆಂಟ್ಸ್ ದ ರೂಲ್ಸ್, ಬೈ ಲಾಸ್ ಆಫ್ ದೀಸ್ ಪರ್ಟಿಕ್ಯುಲರ್ ಕಾಯ್ದೆಗಳು
ಅದಕ್ಕೆ ಇವರನ್ನ ಏನಂತ ಕರೀತಾರೆ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂತ. ಯಾಕೆಂದ್ರೆ ಇಲ್ಲಿ ಮಾಡಿರುವ ಒಂದು ಶಾಸನವನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ತರದ ಮಂಡಳಿಗಳು ಇರ್ತಾವೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವ ಬರುವ ಪ್ರಶ್ನೆಯೂ ಸಾಧ್ಯತೆ ಇದೆ. ಇದು ಬೆಂಗಳೂರಿನಲ್ಲಿ ಇದೆ. ಯಾವುದು? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ, ಸೊ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಬೆಳಗಾಮ, ಧಾರವಾಡ ಈ ತರ ಆಪ್ಷನ್ಸ್ ಎಲ್ಲ ಬರುವ ಚಾನ್ಸಸ್ ಇದೆ. ಮೈಸೂರು ಒನ್ ಆಫ್ ದ ಪಾಪ್ಯುಲರ್ ಆಪ್ಷನ್ಸ್, ಮೈಸೂರನ್ನ ಕೊಡ್ತಾರೆ. ಬಟ್ ನೆನಪಿನಲ್ಲಿ ಇಟ್ಕೊಳ್ಳಿ, ಬೆಂಗಳೂರಲ್ಲಿ ಇರುವಂತದ್ದು. ಸೆಕೆಂಡ್ ಒನ್ ಏನು ಅಂದ್ರೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಮೋಸ್ಟ್ಲಿ ಇದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಪರಿಸರ ಸಂರಕ್ಷಣಾ ಕಾಯ್ದೆ 86ರಲ್ಲೇ ಇರಬೇಕು ಅಂತ ಅನ್ನಿಸುತ್ತೆ, ಆದ್ರೆ ಅಲ್ಲ, ವಾಟರ್ ಪ್ರಿವೆನ್ಷನ್ ಕಂಟ್ರೋಲ್ ಆಕ್ಟ್ ಅಲ್ಲಿ ಬರುವಂತದ್ದು ಅಂಡ್ ಸ್ಟ್ಯಾಟ್ಯೂಟರಿ ಬಾಡಿ. ದೆನ್ ಕೆಲವಷ್ಟು ಏನು ರಾಷ್ಟ್ರೀಯ ಉದ್ಯಾನವನಗಳೇನಿದೆ ಮತ್ತು ಇನ್ನು ಬೇರೆ ಇತರೆ ಸಂರಕ್ಷಣಾ ತಾಣಗಳಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಓಕೆ, ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪಶ್ಚಿಮ ಘಟ್ಟಗಳ ಸನ್ನಿಸ್ಥಾನದಲ್ಲಿ ಬರುವಂತದ್ದು. ಸೊ ಆಪ್ಷನ್ಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ, ಬಂಡೀಪುರ ವಿಚ್ ಆಫ್ ದ ಕೆಳಗಿನವುಗಳಲ್ಲಿ ಬಂಡೀಪುರದ ಬಗ್ಗೆ ಯಾವುದು ಸರಿಯಾಗಿದೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ಸಂಧಿಸ್ಥಾನದಲ್ಲಿ ಬರುತ್ತದೆ ಅಂತ ಕೊಟ್ಟು ಆಪ್ಷನ್, ಅದು ತಪ್ಪಾಗತ್ತೆ. ಇದರ ಈ ಬಂಡೀಪುರ ಉದ್ಯಾನವನದ ಕೆಳಗಡೆ ಬರುವಂತದ್ದು ಮೊಯಾರ್ ನದಿ, ಮೇಲ್ಗಡೆ ಬರುವಂತದ್ದು ಉತ್ತರಕ್ಕೆ ಬರುವಂತದ್ದು ಕಬಿನಿ ಜಲಾಶಯ. ಕಬಿನಿ ಯಾವುದರ ಉಪನದಿ? ಕಾವೇರಿಯ ಉಪನದಿ ಅಂತ ನಮ್ಗೆ ಗೊತ್ತಿದೆ, ರೈಟ್. ಅದಲ್ಲದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ಸೊ ಇದರ ನಿರ್ವಹಣೆಯ ಪರಿಶೀಲನೆಯಲ್ಲಿ 2ನೇಯ ಸ್ಥಾನವನ್ನು ಪಡೆದಿದೆ. ಸೊ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಭಾರತದಲ್ಲೇ ಉತ್ತಮ ನಿರ್ವಹಿಸಲ್ಪಡುವ 2ನೇಯ ಸ್ಥಾನದಲ್ಲಿದೆ. ಮಧ್ಯಪ್ರದೇಶದ ಸಾತ್ಪುರ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕೇರಳದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶಗಳು ಸಹ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇರುವಂತದ್ದು. ಯಾರು ಮಾಡ್ತಾರೆ ಈ ವರದಿ ಅಂತ ಕೇಳಿದರೆ ಎಂಇಇ ಅವರು ಮಾಡುವಂತಹ ವರದಿ 2006ರಿಂದ ಇದನ್ನ ಮಾಡ್ತಾ ಇದ್ದಾರೆ. ಇದರ ಪ್ರಮುಖ 10 ಮೀಸಲು ಪ್ರದೇಶಗಳಲ್ಲಿ ನಾಗರಹೊಳೆ, ನಮ್ಮ ನಾಗರಹೊಳೆಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳು ಮತ್ತು ಉತ್ತರ ಕನ್ನಡದ ಕಾಳಿ ಸಂರಕ್ಷಿತ ಪ್ರದೇಶವು ಸೇರಿದೆ. ಸೊ ಈ ಸಂರಕ್ಷಿತ ಪ್ರದೇಶಗಳನ್ನ ಘೋಷಿಸೋದೊಂದು, ಅದನ್ನ ನಿರ್ವಹಣೆ ಮಾಡುವುದರಲ್ಲಿ ನಮ್ಮ ಬಂಡೀಪುರ. ಸೊ ಪ್ರಶ್ನೆ ಹೀಗೆ ಬರ್ಬೋದು, ಕರ್ನಾಟಕದಲ್ಲಿ ಯಾವ ಹುಲಿ ಸಂರಕ್ಷಿತ ಪ್ರದೇಶ ಎಂಇಇ ರಿಪೋರ್ಟ್ ಪ್ರಕಾರ 2ನೇಯ ಸ್ಥಾನದಲ್ಲಿದೆ ಅಥವಾ ಉನ್ನತವಾದಂತಹ ಸಂರಕ್ಷಣೆಯನ್ನ ಹೊಂದಿದೆ ಅಂತ ಅಲ್ಲಿ ಭದ್ರಾ ಮತ್ತು ಬೇರೆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರ್ತಾರೆ. ದೆನ್ ಬನ್ನೇರುಘಟ್ಟದ ಬಗ್ಗೆ ಹೇಳಬೇಕು ಅಂದ್ರೆ, ಕರ್ನಾಟಕದಲ್ಲಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತಿ ದೊಡ್ಡ ಕುರುಚಲು ಅರಣ್ಯ, ಅಂದ್ರೆ ಏನ್ ಹೇಳ್ತೀವಿ ನಾವು ಸ್ಕ್ರಬ್ ಫಾರೆಸ್ಟ್ ಅಂತ ಹೇಳ್ತಾರೆ, ಇದರ ಒಂದು ಭಾಗವಾಗಿದೆ. ಇದು 260 ಕಿಲೋಮೀಟರ್ ಚದರ ಮತ್ತು ಸುವರ್ಣಮುಖಿ ಹೊಳೆಯಿಂದ ಆವೃತವಾಗಿದೆ. ಸೊ ಯಾವುದೊಂದು ಸ್ಟ್ರೀಮು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಥ್ರೂ ಫ್ಲೋ ಆಗುತ್ತೆ ಅಂತ ಕೇಳಿದರೆ ಸುವರ್ಣಮುಖಿ ಹೊಳೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಬೆಂಗಳೂರಿನಿಂದ 27 ಕಿಲೋಮೀಟರ್ ದೂರದಲ್ಲಿ ಇರುವ ಇದು 3 ಸಂರಕ್ಷಿತ ಪ್ರದೇಶಗಳನ್ನು ಒಳಗೊಂಡಿದೆ. ಯಾವುದು ಅಂದ್ರೆ ಬನ್ನೇರುಘಟ್ಟ, ಕಾವೇರಿ ಉತ್ತರ ವನ್ಯಜೀವಿ ಅಭಯಾರಣ್ಯ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯ, ನಾರ್ತ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಒಳಗೊಂಡಿರುತ್ತದೆ. ಸೊ ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ. ಅದನ್ನ ಬಿಟ್ಟು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ BRT ಅಂತಾನೆ ಹೆಸರುವಾಸಿಯಾಗಿರುವಂತಹ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ಅದು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಬಿಳಿಗಿರಿ ಎಂದು ಹೆಸರಿರುವ ಭಗವಾನ್ ವಿಷ್ಣು ದೇವಾಲಯದೊಂದಿಗೆ ಬಿಳಿ ಕಲ್ಲಿನ ಬಂಡೆ ಇರುವಂತಹ ಒಂದು ಸ್ಯಾಂಚುರಿಯ ಮೇಲಿರುವಂತದ್ದು. 1974ರಲ್ಲಿ ಈ ವನ್ಯಜೀವಿ ಅಭಯಾರಣ್ಯವಾಗಿ ನಿರ್ಮಿಸಲಾಯಿತು, ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ. ತದನಂತರ ಟೈಗರ್ ರಿಸರ್ವ್ ಆಗಿ ಅದನ್ನ 2011ರಲ್ಲಿ ಇದನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವೆ ಸೇರುವ ಜಾಗದಲ್ಲಿ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್. ಇದು ನಮಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ. ಸೊ ಪ್ರಶ್ನೆಯಲ್ಲಿ ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸ್ ನಡುವೆ ಬರುವಂತದ್ದು ಯಾವುದು ಕೆಳಗಿನವುಗಳಲ್ಲಿ ಅಂತ ಭದ್ರಾ ವೈಲ್ಡ್ ಲೈಫ್ ಇದು ಕೊಟ್ಟು ಆಮೇಲೆ ಬಂಡೀಪುರ ಅಂತ ಕೊಟ್ಟಾಗ BRT ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ನಾವು ನೋಡಬಹುದು. ದೆನ್
ರಂಗನತಿಟ್ಟು ಬಗ್ಗೆ ಹೇಳಬೇಕು ಅಂತ ಕೇಳಿದರೆ ರಂಗನತಿಟ್ಟು ಪಕ್ಷಿಧಾಮ. ಸೊ ನಮ್ಮ ರಂಗನತಿಟ್ಟು ಪಕ್ಷಿಧಾಮ ಅತ್ಯಂತ ಮುಖ್ಯವಾದದ್ದು ಯಾವ ರೀಸನ್ಗೆ ಅಂತ ಕೇಳಿದರೆ ಇದು ಒಂದು ಇದನ್ನ ಪಕ್ಷಿಕಾಶಿ ಅಂತ ಕರೀತಾರೆ, ಯಾವುದನ್ನ ರಂಗನತಿಟ್ಟುವನ್ನ. ಮತ್ತು ಇದು ಕರ್ನಾಟಕದಲ್ಲೇ ಮೊದಲ ರಾಮ್ಸಾರ್ ಸೈಟ್ ಆಗಿದೆ. ಓಕೆ, ಯಾಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಫೆಬ್ರವರಿ 2024ರಲ್ಲಿ ಇನ್ನು ಮೂರು ರಾಮ್ಸಾರ್ ಸೈಟುಗಳು ಕರ್ನಾಟಕದಿಂದ ಘೋಷಿತವಾಗಿದೆ. ಅಷ್ಟಕ್ಕೆ ಮುಂಚೆ ಇರುವಂತಹ ಒಂದು ರಾಮ್ಸಾರ್ ಸೈಟು ನಮ್ಮ ರಂಗನತಿಟ್ಟು ಪಕ್ಷಿ ಧಾಮ. ಇದು 40 ಎಕರೆಗಳನ್ನು ಒಳಗೊಂಡಿದ್ದು ಕಾವೇರಿ ನದಿಯ 6 ದ್ವೀಪಗಳನ್ನು ಒಳಗೊಂಡಿದೆ. ಯಾಕೆ ಈ ದ್ವೀಪಗಳು ಆಗತ್ತೆ ಅಂತ ಕೇಳಿದರೆ ಕಾವೇರಿ ಒಂದು ಮ್ಯಾಂಡರಿಂಗ್ ರಿವರ್ ಆಗಿರೋದ್ರಿಂದ. ಸೊ ಈ ತರ ಅದು ರಿವರ್ ಟ್ರಿಬ್ಯೂಟರೀಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಈ ತರ ಆಗತ್ತೋ ಅಲ್ಲೆಲ್ಲ ನಮ್ಗೆ ಐಲ್ಯಾಂಡ್ಗಳು ಫಾರ್ಮ್ ಆಗತ್ತೆ, ದ್ವೀಪಗಳು ಫಾರ್ಮ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಐಲೆಟ್ಸ್ ಅಂತ ಕರೀತಾರೆ ಇದನ್ನ. ಮುಖ್ಯವಾಗಿ ಕಾವೇರಿಯ ಒಂದು 3 ಐಲ್ಯಾಂಡ್ಗಳಲ್ಲಿ ಯಾವುದು ಅಂತ ಕೇಳಿದರೆ ಶ್ರೀರಂಗಂ ಒಂದು, ಶ್ರೀರಂಗಪಟ್ಟಣ ಒಂದು ಮತ್ತು ಇನ್ನಿತರೆ ಮುಂದೆ ಬರ್ತಾ ಹೋಗುತ್ತೆ. ಇದು ಕರ್ನಾಟಕದ ಪಕ್ಷಿಕಾಶಿ ಎಂದು ಕರೆಯುತ್ತಾರೆ ಮತ್ತು ಇದು ಮೊದಲ ರಾಮ್ಸಾರ್ ಸೈಟ್ ಆಗಿದೆ. ಯಾವುದು? ರಂಗನತಿಟ್ಟು ಪಕ್ಷಿಧಾಮ. ಯಾವ ಜಿಲ್ಲೆಯಲ್ಲಿರುವುದು ಅಂತ ಕೇಳ್ತಾರೆ. ಕೆಲವೊಂದ್ಸತೆ ಕೆಲವು ಪಕ್ಷಿಧಾಮಗಳು, ಕೆಲವು ಅಭಯಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು 2-3 ಜಿಲ್ಲೆಗಳಲ್ಲಿರುತ್ತೆ. ಆದ್ರೆ ರಂಗನತಿಟ್ಟು ಬಂದುಬಿಟ್ಟು ನಮ್ಗೆ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತದ್ದು. ಓಕೆ, ಸೊ ಬಹಳಷ್ಟು ಜನ ಮಂಡ್ಯ ಮತ್ತು ಮೈಸೂರು ಮಧ್ಯದಲ್ಲಿದೆ ಅಥವಾ ಮಂಡ್ಯ ಮತ್ತು ಇನ್ನ ಬೇರೆ ಜಿಲ್ಲೆಯ ಮಧ್ಯದಲ್ಲಿದೆ ಅಂತ ಅನ್ಕೊಂತಾರೆ. ಇಲ್ಲ, ಇದು ಕಂಪ್ಲೀಟ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತದ್ದು. ದೆನ್ ಇನ್ನೊಂದು ತರದ ಪ್ರಶ್ನೆ ಯಾವುದು ಅಂತ ಅಂದ್ರೆ ಬುಕ್ಕಾಪಟ್ನ ವನ್ಯಜೀವಿ ಅಭಯಾರಣ್ಯ ಮತ್ತು ಚಿಂಚೊಳ್ಳಿ ವನ್ಯಜೀವಿ ಅಭಯಾರಣ್ಯವು ಯಾವ ಜಾತಿಯ ಒಂದು ಇದಕ್ಕೆ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ರೆ ಚಿಂಕಾರ ಡೀರ್, ಚಿಂಕಾರ ಜಿಂಕೆ ಅಂತ ಏನ್ ಹೇಳ್ತಾರೆ, ಆ ಆ ಸ್ಪೀಶೀಸ್, ಆ ಜಾತಿಗೆ, ಆ ಸಂರಕ್ಷಣೆಗೆ ಇದು ಹೆಸರುವಾಸಿಯಾಗಿದೆ ಬುಕ್ಕಾಪಟ್ನ ಮತ್ತು ಚಿಂಚೊಳ್ಳಿ ವನ್ಯಜೀವಿ ಅಭಯಾರಣ್ಯಗಳು. ಅದನ್ನು ಬಿಟ್ಟು ರೀಸೆಂಟ್ ಆಗಿ ನಮ್ಮ ಹಂಪಿಯ ಮೃಗಾಲಯದ ಒಂದರಲ್ಲಿ ರಾತ್ರಿ ಸಫಾರಿಗೆ ಕರ್ನಾಟಕ ಸರ್ಕಾರ ಯೋಜನೆಯನ್ನ ಮಾಡಿದೆ. ಯಾವ ಸಫಾರಿ, ಯಾವ ಝೂಲಾಜಿಕಲ್ ಪಾರ್ಕ್ ಅಂತ ಕೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಅಲ್ಲಿ ನೈಟ್ ಸಫಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆಫರ್ ಅನ್ನ ಕೊಟ್ಟಿದ್ದಾರೆ. ಇದು ಕರ್ನಾಟಕದಲ್ಲಿ ಮೊದಲ ಒಂದು ನೈಟ್ ಸಫಾರಿ ಆಗುತ್ತೆ. ಇಟ್ ಕುಡ್ ಬಿಕಮ್ ದ ಫಸ್ಟ್ ಇನ್ ದ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ರೀಸನ್ ಏನು ಅಂದ್ರೆ ಹೆಚ್ಚಿನ ತಾಪಮಾನದ ಕಾರಣದಿಂದಾಗಿ ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾತ್ರಿ ಸಫಾರಿಯನ್ನು ಸೂಚಿಸುತ್ತಾರೆ. ಬೆಳಗ್ಗೆ ಹೊತ್ತು ಪ್ರಾಣಿಗಳು ಬಹಳನೇ ಬಿಸಿಲಲ್ಲಿ ಇರುತ್ತೆ, ಆಮೇಲೆ ಜನರು ಹೋಗೋದಕ್ಕೆ ಇಷ್ಟನೂ ಪಡ್ತಾ ಇಲ್ಲ. ಹಾಗಾಗಿ ನೈಟ್ ಸಫಾರಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಯಾರು ಇದಕ್ಕೆ ಗೈಡ್ಲೈನ್ಸ್ ಅನ್ನ ಮಾಡ್ತಾ ಇರೋದು ಅಂದ್ರೆ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅವರು ಇದನ್ನ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಬಹುದು ಇನ್ನೊಂದು ಶ್ರೀ ಅಟಲ್ ಕರ್ನಾಟಕದ ಏನು ಹಂಪಿ ಝೂ ಅನ್ನ ಏನಂತ ಕರೀತಾರೆ, ಅಟಲ್ ಬಿಹಾರಿ ವಾಜಪೇಯಿ, ಅಬ್ದುಲ್ ಕಲಾಂ ಈ ತರದ ಹೆಸರುಗಳನ್ನ ಕೊಟ್ಟುಬಿಟ್ಟು ಆಪ್ಷನ್ಸ್ ಅಲ್ಲೂ ಚಾನ್ಸಸ್ ಇರುತ್ತೆ, ಬಟ್ ಇದು ರೈಟ್ ಆನ್ಸರ್. ದೆನ್ ತುಂಗಭದ್ರಾ ವಾಟರ್ ರಿಸರ್ವ್ ನಾವೇನಂತ ಹೇಳ್ತೀವಿ, ಈ ವಾಟರ್ ರಿಸರ್ವ್ ಏನಿದೆ ಸಂರಕ್ಷಣಾ ಮೀಸಲು ಎಲ್ಲಿ ಬರುತ್ತೆ ಅಂತ ಕೇಳಿದರೆ 34 ಕಿಲೋಮೀಟರ್, ತುಂಗಭದ್ರದ ಉದ್ದಕ್ಕೆ 34 ಕಿಲೋಮೀಟರ್. ಯಾವ ಇದರಲ್ಲಿ ಅಂದ್ರೆ ಮುದ್ಲಾಪುರ ವಿಲೇಜ್, ಮುದ್ಲಾಪುರ ಗ್ರಾಮದಿಂದ ಕಂಪ್ಲಿಯವರೆಗೆ ಬಳ್ಳಾರಿ ಡಿಸ್ಟ್ರಿಕ್ಟ್, ಬಳ್ಳಾರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತದ್ದು. ವಾಟರ್ ಅಂತ ಏನ್ ಹೇಳ್ತೇವೆ, ದಟ್ ಈಸ್ ನೀರಾನೆ ಅಂತ ಹೇಳ್ತಾರೆ. ಸೊ ವಾಟರ್ಸಿನ ಕನ್ಸರ್ವೇಷನ್ ತುಂಗಭದ್ರಾ ಜಿಲ್ಲೆಯಲ್ಲಿ ಇರುವಂತದ್ದು. ಯಾವ ನದಿಯ ದಡದಲ್ಲಿ ವಾಟರ್ ರಿಸರ್ವ್ ಇದೆ ಅಂತ ಕೇಳಿದರೆ ತುಂಗಭದ್ರಾ, ಭದ್ರಾ ಮತ್ತೆ ಕೃಷ್ಣ ಅಂತ ಆಪ್ಷನ್ಸ್ ಕೊಡುವ ಚಾನ್ಸಸ್ ಇದೆ. ಆಗ ತುಂಗಭದ್ರಾ ಅನ್ನೋದನ್ನ ನಾವು ನೋಟ್ ಮಾಡಬೇಕು. ದೆನ್ ಜಯಮಂಗಲಿ ಅನ್ನುವ ಬ್ಲಾಕ್ ಬಕ್ ಕೃಷ್ಣಮೃಗ ಸಂರಕ್ಷಿತ ಪ್ರದೇಶ. ಕೃಷ್ಣಮೃಗದ ಬಹಳಷ್ಟು ನ್ಯೂಸ್ ಅಲ್ಲಿತ್ತು. ಕೃಷ್ಣಮೃಗದ ಒಂದು ಹಂಟಿಂಗಿನ ರಿಲೇಟೆಡ್ ಆದಂತಹ ನ್ಯೂಸ್ ಯಾವಾಗ್ಲೂ ನ್ಯೂಸ್ ಅಲ್ಲೇ ಇರುತ್ತೆ. ಜಯಮಂಗಲಿ ಕೃಷ್ಣಮೃಗ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತದ್ದು ಜಯಮಂಗಲಿ ಕೃಷ್ಣಮೃಗ.
ಹಾಗಾಗಿ ಕೃಷ್ಣಮೃಗ ಯಾವ IUCN ಯಾವ ರೆಡ್ ಲಿಸ್ಟ್ IUCN ರಿಲೀಸ್ ಮಾಡುವ ರೆಡ್ ಲಿಸ್ಟ್ ಅಲ್ಲಿ ಯಾವ ಒಂದು ಕೆಟಗರಿಯಲ್ಲಿದೆ ಅಂತ, ಯಾವ ವರ್ಗದಲ್ಲಿದೆ ಅಂದ್ರೆ ಕನಿಷ್ಠ ಕಾಳಜಿ ಅಂತ ಹೇಳ್ತಾರೆ. ದಟ್ ಈಸ್ ಲೀಸ್ಟ್ ಕನ್ಸರ್ನ್. ಸೊ 7ರಿಂದ 8 ಕಾಳಜಿಗಳಿದೆ, ಅದರಲ್ಲಿ ಲೀಸ್ಟ್ ಕನ್ಸರ್ನ್ ಒನ್ ಆಫ್ ದ ಕಾಳಜಿಗಳು. ಸೊ ಆ ಒನ್ ಆಫ್ ದ ವರ್ಗಗಳು ಕನಿಷ್ಠ ಕಾಳಜಿ. ಜಯಮಂಗಲಿ ಬ್ಲ್ಯಾಕ್ ಬರ್ಕ್ ರಿಸರ್ವ್ ಏನಿದೆ ಕೇವಲ ಇದಕ್ಕಾಗಿ ಇರುವಂತದ್ದು. ದೆನ್ ರಣಹದ್ದುಗಳ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದೆ, ರಾಮದೇವರ ಬೆಟ್ಟದಲ್ಲಿದೆ. ಓಕೆ, ಸೊ 2012ರಲ್ಲಿ ಇರುವಂತಹದ್ದು ಭಾರತದ ಮೊದಲ ರಣಹದ್ದು ಅಭಯಾರಣ್ಯ ಇದು. ಆದ್ರೆ ಇದಾದ್ಮೇಲೆ ಎಷ್ಟೊಂದಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ರಣಹದ್ದುಗಳು ವಲ್ಚರ್ಸ್ ಅಂತ ಏನ್ ಹೇಳ್ತೀವೋ ಅದು ವಲ್ಚರ್ ಪಾರ್ಕ್. ಇದು ಭಾರತದಲ್ಲಿ 3 ರಣಹದ್ದುಗಳ ಜಾತಿಯನ್ನು ಕಂಡು ಬರುತ್ತದೆ. ಆ 9 ಜಾತಿಗಳಲ್ಲಿ 3 ಪ್ರಭೇದಗಳು ಇದೇ ಒಂದು ಅಭಯಾರಣ್ಯದಲ್ಲಿದೆ. ಯಾವುದು ಅಂದ್ರೆ ಉದ್ದಕೊಕ್ಕಿನ ಜಾತಿ ಮತ್ತು ಈಜಿಪ್ಟ್ ಮತ್ತು ಬಿಳಿ ಬೆನ್ನಿನ ರಣಹದ್ದುಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ರಣಹದ್ದುಗಳು ರಾಮದೇವರ ಬೆಟ್ಟ. ದೆನ್ ರೀಸೆಂಟ್ ಆಗಿ ಡಿಸ್ಕವರ್ ಆದಂತಹ ಹೊಸ ಚಿಟ್ಟೆ ಪ್ರಭೇದ ಕರ್ನಾಟಕದ ಬ್ರಹ್ಮಗಿರಿಯಲ್ಲಿ ಒಂದು ವನ್ಯಜೀವಿ ಅಭಯಾರಣ್ಯ ಕೊಡಗುನಲ್ಲಿ ಕಂಡು ಬರುತ್ತದೆ. ಇದರ ಹೆಸರು ಏನು ಅಂತ ಕೇಳಿದ್ರೆ ಕಂಜಾಯಿಂಡ್ ಸಿಲ್ವರ್ ಲೈನ್. ಕಂಜಾಯಿಂಡ್ ಸಿಲ್ವರ್ ಲೈನ್ ಯಾವ ಪ್ರಭೇದಕ್ಕೆ ಸೇರಿರೋದು, ಯಾವ ಒಂದು ಜಾತಿಯದ್ದು ಅಂತ ಕೇಳಿದರೆ ಬಟರ್ ಫ್ಲೈ. ನಲ್ಲಿ ಇಟ್ಕೊಳ್ಳಿ. ಸೊ ಈ ಆಪ್ಷನ್ಸ್ ಅನ್ನ ಇನ್ನೊಂದು ಹಾವು ಅಂತ ಕೊಡುವ ಚಾನ್ಸಸ್ ಇರುತ್ತೆ. ಅದರಲ್ಲಿ ನಾವು ಚಿಟ್ಟೆ ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು. ಎಲ್ಲಿ ಸಿಕ್ಕಿರೋದು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳಲ್ಲಿ ಕಂಡಿರುವಂತದ್ದು. ಎಲ್ಲಿ ಭಾರತದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದಾವೆ? 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದಾವೆ. ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಒನ್ ಆಫ್ ದ ಒಂದು, ಹಿಮಾಲಯಾಸ್ ಇನ್ನೊಂದು, ಸುಂಡಾ ಲ್ಯಾಂಡ್ ಅಂತ ಇನ್ನೊಂದಿದೆ. ಓಕೆ, ದೆನ್ ಲಯನ್ ಟೇಲ್ಡ್ ಮಕಾಕ್ ಅಂದ್ರೆ ಸಿಂಹಬಾಲದ ಮಕಾಕ್ ಅಂತ ಏನ್ ಹೇಳ್ತಾರೆ, ಅದರ ಜನಸಂಖ್ಯೆಯನ್ನ ಮಾಡಿದ್ದಾರೆ ಯಾರು ಅಂತ ಕೇಳಿದರೆ ಕರ್ನಾಟಕದ ಅರಣ್ಯ ಇಲಾಖೆ ಮತ್ತು ಸ್ಯಾಕಾನ್ ಅನ್ನೋ ಒಂದು ಸಂಸ್ಥೆ, ಇವರಿಬ್ಬರು ಸೇರಿ ಮಾಡಿದ್ದಾರೆ. ಅದರಲ್ಲಿ ಉತ್ತರ ಕನ್ನಡ ಐಡೆಂಟಿಫೈಡ್ ಆಸ್ ಪೊಟೆನ್ಷಿಯಲ್ ಕನ್ಸರ್ವೇಷನ್. ಸೊ ಉತ್ತರ ಕನ್ನಡವು ಗಣನೀಯವಾದ ಮೇಲಾವರಣ ಮತ್ತು ಅಡೆತಡೆ ಇಲ್ಲದ ಆವಾಸ ಸ್ಥಾನದಿಂದಾಗಿ ಸಂಭಾವ್ಯ ಸಂರಕ್ಷಣಾ ತಾಣವಾಗಿ ಗುರುತಿಸಲ್ಪಡುತ್ತದೆ. ಸೊ ಹೇಗೆ ಬ್ಲ್ಯಾಕ್ ಬಕ್ಗೋಸ್ಕರ ಜಯಮಂಗಲಿ ತುಮಕೂರಲ್ಲಿ ಐಡೆಂಟಿಫೈ ಮಾಡಿದ್ದಾರೋ ಅದೇ ರೀತಿಯಾಗಿ ಲಯನ್ ಟೇಲ್ಡ್ ಮಕಾಕ್ ಅನ್ನ ಎಲ್ಲಿ ಸಂರಕ್ಷಣೆ ಮಾಡಬಹುದು ಅಂದ್ರೆ ಉತ್ತರ ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಬದಲಾವಣೆ ಅಭಯಾರಣ್ಯ ಅಭಿಯಾನದ ರಾಷ್ಟ್ರೀಯ ಸೈಕಲ್ಗೆ ಬೆಂಗಳೂರು ಆಯ್ಕೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾ ಸೈಕಲ್ ಫಾರ್ ಚೇಂಜ್ಗೆ ಬ್ಯಾಂಗ್ಳೂರ್ ನಾಮಿನೇಟ್ ಆಗಿದೆ. ರೀಸನ್ ಏನು ಅಂದ್ರೆ ಸಿಟಿಸನ್ ಫ್ರೆಂಡ್ಲಿ ಅಂದ್ರೆ ಸೈಕ್ಲಿಂಗ್ ಅನ್ನ ಎನ್ವಿರಾನ್ಮೆಂಟ್ ಗಾಗಿ ಅದನ್ನ ಸ್ಟಾರ್ಟ್ ಮಾಡಬೇಕು. COVID-19 ನಂತರದ ಒಂದು ಪಾರ್ಟು. ಯಾರ ಮಿನಿಸ್ಟ್ರಿಯಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್, ದಟ್ ಈಸ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು. ಸ್ಮಾರ್ಟ್ ಸಿಟೀಸ್ ಮಿಷನ್ ನಲ್ಲಿ ಇದು ಇರುವುದು. COVID-19ಗೆ ಪ್ರತಿಕ್ರಿಯೆಯಾಗಿ ಇರೋದು. ಮಹಾರಾಷ್ಟ್ರದ ಸಿಲ್ವಾಸಾದಲ್ಲಿ ಪ್ರಾಯೋಗಿಕ ಕಾರ್ಯಕ್ರಮವನ್ನ ಮಾಡಿದ್ದರು. ದೆನ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಯಾವುದರ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, MOEFCC ಅಂತ ಏನ್ ಹೇಳ್ತೀವೋ ಅದರ ಕೆಳಗಡೆ ಬರುವಂತದ್ದು. ದಿಸ್ ಈಸ್ ದ ಅಪೆಕ್ಸ್ ಬಾಡಿ. ಯಾವುದಕ್ಕೆ ಅಂತ ಕೇಳಿದರೆ ಯಾವುದೇ ಒಂದು ವನ್ಯಜೀವಿ ಮ್ಯಾಂಡೇಟೆಡ್ ಬೈ ದ ವನ್ಯಜೀವಿ ಕಾಯ್ದೆ, ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ 1972ರ ಕಾಯ್ದೆಯಲ್ಲಿ ಬರುವಂತದ್ದು. ಎಲ್ಲ ಇಂಟೆಲಿಜೆನ್ಸ್ ಅನ್ನ ಒಟ್ಟಿಗೆ ಸೇರಿಸುವಂತದ್ದು, ಕ್ರೈಮ್ ರಿಲೇಟೆಡ್ ಡೇಟಾ ಬ್ಯಾಂಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಮತ್ತು ಯಾವುದೇ ಒಂದು ಇಂಟರ್ನ್ಯಾಷನಲ್ ಬಾಡಿ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಉದಾಹರಣೆಗೆ ಎಲಿಫೆಂಟ್ಸಿನ ಒಂದು ಟಸ್ಕ್ ಅಂತ ಏನ್ ಹೇಳ್ತೀವೋ ಅದರದ್ದು ಆಗಿರ್ಬೋದು. ಬಟ್ ಅದನ್ನಲ್ಲದೆ ವೇಲ್ಸಿನ
ಒಂದು ಫಿನ್ಸ್ ಆಗಿರ್ಬೋದು, ಇದರಲ್ಲಿ ಕ್ರೈಮ್ಸ್ ಆಗುವ ಚಾನ್ಸಸ್ ಏನು, ಸಾಗಾಣಿಕೆ, ಕಳ್ಳ ಸಾಗಾಣಿಕೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಜೊತೆ ಕೋಆರ್ಡಿನೇಷನ್ ಅನ್ನ ಸೆಟಪ್ ಮಾಡೋದಕ್ಕೆ ಮತ್ತು ಅಸಿಸ್ಟ್ ಮಾಡೋದಕ್ಕೆ ನಮ್ಮ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಭಾರತದ ಕಡೆಯಿಂದ ಬಾಡಿ, ಇದು ಒಂದು ಶಾಸನಬದ್ಧ ಬಾಡಿ ಆಗಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವ ಶಾಸನ ಅಂತ ಕೇಳುವ ಚಾನ್ಸಸ್ಗಿಂತ ಇದು ಶಾಸನಬದ್ಧ ಬಾಡಿಯಾ, ಇದು ಒಂದು ಎಕ್ಸಿಕ್ಯೂಟಿವ್ ಬಾಡಿಯಾ, ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾ ಅಂತ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಎಲಿಮಿನೇಟ್ ಮಾಡಬಹುದು, ಬಟ್ ಶಾಸನಬದ್ಧ ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ನೋಡ್ಕೋಬೇಕು. ಮಲ್ಟಿ ಡಿಸಿಪ್ಲಿನರಿ ಬಾಡಿ ಅಂದ್ರೆ ಒಂದೇ ಒಂದು ವರ್ಕ್ ಅಲ್ಲ, ಬಹಳಷ್ಟು ಕೆಲಸಗಳನ್ನು ಕೂಡ ಇದು ಮಾಡುತ್ತೆ. ದೆನ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬಗ್ಗೆ ಒಂದು ಸರ್ವೋಚ್ಚ ನ್ಯಾಯಾಲಯ 2006ರಲ್ಲಿ ಕೊಟ್ಟಿರುವಂತದ್ದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸರ್ವೋಚ್ಚ ನ್ಯಾಯಾಲಯ ಆದೇಶದಿಂದ ಕಾರಣದಿಂದಾಗಿ ಪಶ್ಚಿಮ ಘಟ್ಟಗಳ ಅವನತಿಯ ಮೇಲೆ ಅದರ ಪ್ರಭಾವದಿಂದಾಗಿ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸೊ ಕುದುರೆಮುಖ್ ನ್ಯಾಷನಲ್ ರಾಷ್ಟ್ರೀಯ ಉದ್ಯಾನವನದ ಡಿಗ್ರೇಡೇಷನ್ ಆಗ್ತಾ ಇದೆ ಅಂತ ಸಂಪೂರ್ಣವಾಗಿ ಈ ರೀಜನ್ ನಲ್ಲಿ ಮೈನಿಂಗ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಈಗಲೂ ಕುದುರೆಮುಖ, ಸೊ ರೀಸೆಂಟ್ಲಿ ಕುದುರೆಮುಖ್ ಹ್ಯಾಸ್ ಶೋನ್ ಇನ್ಕ್ರೀಸ್ ಇನ್ ಇಟ್ಸ್ ಐರನ್ ಓರ್ ಅಂತ ಕೊಟ್ಟು ಆಪ್ಷನ್ 1 and 2, 1 only 2 only ಅಂತ ಕೊಟ್ಟಾಗ ಇಲ್ಲ, ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಅದೇ ರೀತಿಯಾಗಿ ನಮ್ಗೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲಿನೂ ಕಂಪ್ಲೀಟ್ ಆಗಿ ಗೋಲ್ಡ್ ಮೈನಿಂಗು ಸ್ಟಾಪ್ ಆಗಿದೆ. ಗಣಿಗಾರಿಕೆಯ ಪ್ರದೇಶವು ಭದ್ರಾ ನದಿಯ ದಡಿಯಲ್ಲಿದೆ. ಸೊ ಯಾವ ನದಿಯ ದಡಿಯಲ್ಲಿ ಅಂದ್ರೆ ಭದ್ರಾ ನದಿ. ಮತ್ತೆ ಇದರ ಏನು ವ್ಯರ್ಥ, ಗಣಿಗಾರಿಕೆಯ ವ್ಯರ್ಥ ಅಂತ ಏನ್ ಹೇಳ್ತಾರೆ, ಅದನ್ನ ಲಕ್ಯ ಅಣೆಕಟ್ಟಿನಲ್ಲಿ ಸಂಗ್ರಹಿಸಲಾಗಿದೆ. ಸೊ ಇದನ್ನ ಲಕ್ಯ ಅಣೆಕಟ್ಟಲ್ಲಿ ಸಂಗ್ರಹಿಸಿರೋದು. ಬಟ್ 2006 ಇಂದ ಇದರಲ್ಲಿ ಕಂಪ್ಲೀಟ್ ಆಗಿ ಮೈನಿಂಗ್ ಸ್ಟಾಪ್ ಆಗಿದೆ. ದೆನ್ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾವು ಇದರ ಪ್ರದೇಶದಲ್ಲಿ ಕಂಡುಬರುವ ಕೆಳಗಿನ IUCN ತೀವ್ರ ಅಳಿವಿನಂಚಿರುವ ಜಾತಿಯ ವರ್ಗವು ಯಾವುದು ಅಂತ ಕೇಳಿದರೆ, ಸೊ ಕೆಲವಷ್ಟು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರುವಂತಹ ಜಾತಿಗಳಿರುತ್ತೆ. ಆ ಜಾತಿಯ ಒಂದು ಪ್ರಾಣಿಗಳು ತೀವ್ರ ಅಳಿವಿನಂಚಿರುವುದು ಅಂತ ಹೇಳ್ತಾರೆ. ಸೊ ವಲ್ನರಬಲ್, ಕ್ರಿಟಿಕಲಿ ವಲ್ನರಬಲ್, ಎಂಡೇಂಜರ್ಡ್ ಮತ್ತು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳ್ತೀವಿ. ಸೊ ಯಾವುದು ಅಂದ್ರೆ ದತ್ತಾತ್ರೇಯ ರಾತ್ರಿ ಕಪ್ಪೆ, ಗ್ಲಿಫೋಥೊರಾಕ್ಸ್ ಕುದುರೆಮುಖ್ನಿಸ್ ಅಂತ ಒಂದು, ಮತ್ತು ಗೊಟ್ಟಿಗೆ ಹಾರ ನೃತ್ಯ ಕಪ್ಪೆ, ಗುಂಡಿಯ ಭಾರತೀಯ ಕಪ್ಪೆ, ಸೈಲೋನ್ಚೆರಿಸ್ ಅಧಿಕಾರವಾದಿ ಅಂತ ಒಂದು, ಸಾರಿ ಸೈಲೋನ್ಚೆರಿಸ್ ಟೆನ್ಯೂರ್ ಅಂತ, ಮತ್ತು ಕೊಲಾರ್ ಲೀಫ್ ನೋಸ್ಡ್ ಬ್ಯಾಟ್, ಎಲೆ ಮೂಗಿನ ಬಾವುಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಎಲೆ ಮೂಗಿನ ಬಾವುಲಿ, ಆದರೆ ಸಿಂಹಬಾಲದ ಮೆಕಾಕ್ ಮಾತ್ರ ಬರೀ ಅಳಿವಿನಂಚಿನಲ್ಲಿರುವಂತದ್ದು, ದಟ್ ಈಸ್ ಎಂಡೇಂಜರ್ಡ್ ಮಾತ್ರ ಇರೋದು. ಇಟ್ ಈಸ್ ನಾಟ್ ಕ್ರಿಟಿಕಲಿ ಎಂಡೇಂಜರ್ಡ್. ಇದೆಲ್ಲವೂ ಪಶ್ಚಿಮ ಘಟ್ಟದಲ್ಲಿ ಬರುವಂತದ್ದು. ರೈಟ್, ಇದರೊಂದಿಗೆ 30 ಕರ್ನಾಟಕದ ಪರಿಸರ ವಿಷಯಗಳನ್ನ ಈ ಕ್ಲಾಸಿನಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.